ಅಟ್ಟು ಅಟ್ಟು, ಇವತ್ತು ನಿಂಗೆ ಎಕ್ಸಾಮ್ ಅಲ್ವಾ? ಹಾ ಇವತ್ ನಮ್ಗೆ ಎಕ್ಸಾಮ್ ಇದೆ. ನೀನು ಓದ್ಕೊಂಡ್ಯಾ? ನಾನಂತೂ ಏನು ಓದಿಲ್ಲ ಜಿಮ್ಮಿ. ಸುಳ್ಳು ಹೇಳ್ಬಿಡ, ನಂಗೆ ಚೆನ್ನಾಗ್ ಗೊತ್ತು. ಅಟ್ಟು ಓದ್ಕೊಂಡೇ ಬಂದಿರ್ತಾನೆ. ಇಲ್ಲ, ನಾನಂತೂ ನಿಜವಾಗ್ಲೂ ಏನೂ ಓದಿಲ್ಲ. ಹಾ, ಇದೇ ರೀತಿ ಹೋದ ಎಕ್ಸಾಮ್ ಅಲ್ಲಿ ಕೂಡ ನೀನ್ ನಂಗೆ ಹೇಳಿದ್ದೆ, ಆದ್ರೆ ಕ್ಲಾಸಿಗೆ ನೀನ್ ಫಸ್ಟ್ ಬಂದಿದ್ದೆ. ಅವತ್ತೇನು ನನ್ನ ಹಣೆ ಬರಹ ಚೆನ್ನಾಗಿತ್ತು. ಅವತ್ತು ನಾನು ಓದಿಲ್ಲ ಮತ್ತು ಇವತ್ತು ನಾನು ಓದಿಲ್ಲ. ಸರಿ ಸರಿ, ನೋಡು ಸ್ಕೂಲ್ ಬಂದ್ಬಿಡ್ತು. ನೀವು ಇಷ್ಟು ತಡವಾಗಿ ಯಾಕೆ ಬಂದಿದ್ದು? ಇಲ್ಲಿಗೆ ಬರ್ತಿರುವಾಗ ಒಂದು ದೊಡ್ಡ ಹಾವು ನನ್ನ ಅಟ್ಯಾಕ್ ಮಾಡಕ್ ಬಂತು, ಮತ್ತೆ ನನ್ನ ತಿನ್ನಕ್ಕೆ ನನ್ನ ಹತ್ರ ಬಂತು. ಸುಳ್ಳು ಹೇಳ್ಬೇಡ ಅಟ್ಟು. ನಾನ್ ಯಾಕೆ ಸುಳ್ಳು ಹೇಳ್ಬೇಕು? ನಾನು ನಿಜ ಹೇಳ್ತಿದೀನಿ, ಬೇಕಂದ್ರೆ ಚಮ್ಮಿನ ಕೇಳಿ. ಅಯ್ಯೋ ದೇವ್ರೆ, ಎಷ್ಟು ಸುಳ್ಳು! ಅಟ್ಟು ಮೆಲ್ಲಕ್ ಹೋಗು, ರಸ್ತೆಲಿ ಹಾವೆಲ್ಲ ಇರುತ್ತೆ. ನನ್ನ ಭಯ ಪಡಿಸ್ಬೇಕಂತ ಅನ್ಕೋಬೇಡ. ನಾವು ನನ್ನ ಕಚ್ಬಿಡ್ತು. ಅದು ಹಾವಲ್ಲ ಅಟ್ಟು, ಅದು ಕಾಡಿನ ಬಳ್ಳಿ. ಹಾಗಾದ್ರೆ ನೀವು ಅಲ್ಲಿಂದ ಹೆಂಗ್ ತಪ್ಸ್ಕೊಂಡ್ ಬಂದ್ರಿ? ನಾವ್ ಹೆಂಗೋ ಅಲ್ಲಿಂದ ತಪ್ಸ್ಕೊಂಡ್ ಬಂದ್ಬಿಟ್ವಿ. ನಾನು ತುಂಬಾ ಧೈರ್ಯದಿಂದ ನನ್ ಕಾಲಿಗೆ ಸುತ್ಕೊಂಡಿರುವ ಹಾವನ್ನು ತೆಗೆದು ಕಾಡೊಳಗಡೆ ಬಿಸಾಕ್ಬಿಟ್ಟೆ. ಏನ್ ಬೇಕಾದ್ರೆ ಹೇಳ್ತೀಯ? ಅದು ಹಾವೇ ಅಲ್ಲ ಗೊತ್ತಾ, ಅದು ಕಾಡಿನ ಬಳ್ಳಿ. ಎಷ್ಟು ಸುಳ್ಳು ಹೇಳ್ತಿದ್ಯಾ ನೀನು? ಇದು ತುಂಬಾ ತಪ್ಪು. ಅರೆ ಅರೆ ಶೇಮ್ ಶೇಮ್, ಅರೆ ಅರೆ ಶೇಮ್ ಶೇಮ್. ಏನ್ ಮಾಡ್ತಿದ್ದೀರಾ ಮಕ್ಕಳ? ಬನ್ನಿ ಬನ್ನಿ, ನಿಮ್ ಜಾಗದಲ್ಲಿ ಕುತ್ಕೊಳ್ಳಿ. ಏನಪ್ಪ, ಎಲ್ಲಾರು ನಿಮ್ಮ ಎಕ್ಸಾಮ್ಗೆ ತಯಾರಾಗಿದ್ದೀರಾ? ಹಾ ಟೀಚರ್. ಅರೆ, ಅಲ್ಲೇ ನಿಂತ್ಕೋ. ನಾನಿಲ್ಲಿ ನಿಂತಿರೋದು ನಿನ್ಗೇನ್ ಕಾಣಿಸ್ತಿದ್ಯೋ ಇಲ್ವೋ? ಅದು ಅದು ಮೊದಲ್ ನೀನು ನಿನ್ನ ಹತ್ರ ಇರೋದನ್ನ ತಿನ್ನು. ಟೀಚರ್, ಅವನಂತೂ ತಿಂತಾನೆ ಇರ್ತಾನೆ. ಹಾ ಸರಿ ಸರಿ, ಇನ್ನು ತಡ ಮಾಡ್ಬೇಡ, ಬಂದು ಕುತ್ಕೋ. ಇವತ್ತು ನಿಮ್ಗೆಲ್ಲಾರ್ಗೂ ಓರಲ್ ಎಕ್ಸಾಮ್ ಇರುತ್ತೆ. ನೀವೆಲ್ಲರೂ ರೆಡಿ ಆಗಿದ್ದೀರಾ? ಹಾ ಟೀಚರ್. ಮೊದಲನೇ ಪ್ರಶ್ನೆ, ಕಾಡಿನ ಅತ್ಯುತ್ತಮ ಗಾಯಕ ಯಾರು? ಕಿಟ್ಟು ಹೇಳ್ತಾನೆ. ಹೇ, ಯಾರು? ಕಾಗೆ ಕಾಗೆ. ಟೀಚರ್, ಕಾಗೆ. ತಪ್ಪು. ಸರಿ, ಯಾರು ನನಗೆ ಸರಿಯಾದ ಉತ್ತರ ಕೊಡ್ತೀರಾ? ನಾನ್ ಹೇಳ್ತೀನಿ ಟೀಚರ್. ಹಾ, ಹೇಳು ಅಟ್ಟು. ಕೋಗಿಲೆ ಕೋಗಿಲೆ ತುಂಬಾ ಚೆನ್ನಾಗಿ ಹಾಡಾಡುತ್ತೆ ಟೀಚರ್. ಸಬಾಷ್, ಸರಿಯಾದ ಉತ್ತರ. ಚೀಟರ್. ಎರಡನೇ ಪ್ರಶ್ನೆ, ಕಾಡಿನ ರಾಜ ಯಾರು? ಜಿಮ್ಮಿ ಹೇಳ್ತಾನೆ. ನಂಗೆ ಗೊತ್ತಿಲ್ಲ ಟೀಚರ್. ಯಾರು ಹೇಳ್ತೀರಾ? ಸರಿ, ನೀನ್ ಹೇಳು. ಸಿಂಹ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ನನಗ್ ಹೇಳಿ, ಪಕ್ಷಿಗಳಲ್ಲಿ ಸುಂದರವಾಗಿ ಡ್ಯಾನ್ಸ್ ಆಡೋದು ಯಾರು? ಪೊನ್ನಂ ಹೇಳ್ತಾನೆ. ಟೀಚರ್, ನಾವಿಲ್ಲು. ಅರೆ ಬಾಬಾ, ನೀನ್ ಯಾಕೆ ಲೇಟಾಗಿ ಬರ್ತಿದ್ಯಾ? ಅದು ಅದು ಸರಿ ಸರಿ, ಒಳಗಡೆ ಬಾ. ಅರೆ, ಇಲ್ಲಿ ಕುತ್ಕೋಬೇಡ, ಬೇರೆ ಎಲ್ಲಾದ್ರೂ ಹೋಗಿ ಕುತ್ಕೋ. ನಿನ್ನನ್ ಕಂಡ್ರೇನೆ ನನ್ಗಿಷ್ಟ ಆಗೋದಿಲ್ಲ. ಇಲ್ಲಿ ಬಾ, ಇಲ್ಲಿ ಕುತ್ಕೋ. ಪೊನ್ನ, ನರಿ ಜೊತೆ ಸ್ನೇಹ ಮಾಡ್ಬೇಡ. ಅರೆ ಮಿತ್ರ, ನಾವೆಲ್ಲರೂ ಕೂಡ ಇಲ್ಲೇ ಇರೋದು. ಇಲ್ಲಿ ಅಪರಿಚಿತರು ಯಾರೂ ಇಲ್ಲ. ನನಗೇನ್ ಅನಿಸ್ತಿದ್ಯೋ ಅದನ್ನ ಹೇಳ್ಬಿಟ್ಟೆ. ಪುಣ್ಣಂ ಸರಿಯಾಗಿ ಹೇಳ್ತಿದ್ದಾನೆ. ಸ್ವಾರ್ಥಿ ಜನರ ಜೊತೆ ಸ್ನೇಹ ಬೆಳೆಸೋದಕ್ಕಿಂತ ಬೇರೆ ಜೊತೆ ದೋಸ್ತಿ ಬೆಳೆಸ್ಬೋದು. ಮಕ್ಕಳೇ, ಚಿಕ್ಕ ನರಿಯ ಜೊತೆ ನಿಮ್ಮ ಸ್ನೇಹವನ್ನು ನೋಡಿ ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಆದ್ರೆ ನೀವೆಲ್ಲರೂ ನನ್ಗೊಂದ್ ಮಾತು ಹೇಳಿ, ಅಟ್ಟುನ ಬಿಟ್ಟು ನೀವ್ ಯಾಕೆಲ್ಲರೂ ದೂರ ಹೋಗ್ಬಿಟ್ರಿ? ನಾವೇನಕ್ಕೆ ನಮಗೆ ಮೋಸ ಮಾಡೋರ ಜೊತೆ ನಾವು ಸ್ನೇಹವನ್ನ ಇಟ್ಕೋಬೇಕು ಹೇಳಿ? ನಮ್ಮ ಹತ್ರ ಸುಳ್ಳು ಹೇಳ್ತಾ ಇರೋರ ಹತ್ರ ನಾವು ಏನಕ್ಕೆ ಫ್ರೆಂಡ್ಸ್ ಆಗಿರ್ಬೇಕು? ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋರ್ ಜೊತೆ ನಾವ್ ಯಾಕೆ ಸ್ನೇಹ ಮಾಡ್ಬೇಕು ಮೇಡಮ್? ಹಾ, ನಿಮ್ಮ ಮಧ್ಯೆ ಏನ್ ನಡೆದಿದೆ ಅನ್ನೋ ವಿಷಯ ನನಗ್ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಕೇಳ್ಕೊಳ್ಳಿ. ಯಾವಾಗ್ಲೂ ಒಟ್ಟಿಗೆ ಇರೋದು ತುಂಬಾ ಮುಖ್ಯ.
ಮತ್ತು ಯಾರನ್ನು ನಾವು ದೂರ ಮಾಡ್ಕೋಬಾರದು. ತಪ್ಪು ಮಾಡಿದ್ರು ಕ್ಷಮಿಸಿ ನಿಮ್ಮ ಸ್ನೇಹವನ್ನು ನೀವು ಕಾಪಾಡ್ಕೋಬೇಕು. ನಾವು ಪ್ರಯತ್ನ ಮಾಡ್ತೀವಿ ಟೀಚರ್. ಹಾ ಟೀಚರ್, ನಾವು ಅಟ್ಟುನ ಇವತ್ತಿಂದ ದೂರಕ್ಕೆ ತಳ್ಳೋದೇ ಇಲ್ಲ. ಎಷ್ಟು ಬಿಸಿಲು ಹೊಡಿತಾ ಇದೆ. ಹೀಗೆ ಬಿಸಿಲು ಜಾಸ್ತಿ ಆಗ್ತಾ ಇದ್ರೆ ಕಾಡಿನ ಮರ ಮಾತ್ರ ಅಲ್ಲ, ಕಾಡಿನ ಪ್ರಾಣಿಗಳು ಕೂಡ ಒಣಗಿ ಸತ್ತೋಗ್ಬಿಡ್ತಾರೆ. ಇಲ್ಲಿ ಹಸುವಿಂದ ನನ್ನ ಹೊಟ್ಟೆ ಉರಿತಾ ಇದೆ. ಬಿಸಿಲಲ್ಲಿ ನಾನು ಉರಿದೋಗ್ತಾ ಇದ್ದೀನಿ. ನಾನು ಆನೆ ಹಾಗೆ ಶಕ್ತಿಶಾಲಿ ಆಗಿಬಿಟ್ಟಿದ್ರೆ ಈ ಮರನ ಕಿತ್ತಿ ಚಾಪಟೆ ಮಾಡಿ ಚಾಪೆ ಮಾಡ್ಕೋತಾ ಇದ್ದೆ. ಅಲ್ಲಿಂದ ಏನ್ ಬರ್ತಾ ಇದೆ? ಬಾತುಕೋಳಿ ಹೋಗ್ತಾ ಇದೆಯಾ? ಇಲ್ಲ ಇಲ್ಲ, ಹೌದು ಹೌದು, ಅದು ಹೋಗ್ಬೇಕಂದ್ರೆ ಹಾರ್ಕೊಂಡು ಗಾಳಿಯಲ್ಲಿ ಹೋಗ್ತಾ ಇತ್ತು. ಸ್ವಲ್ಪ ಹೋಗಿ ನಾನು ನೋಡ್ತೀನಿ. ನಾನು ಜಿಂಕೆ ಮರಿಯಲ್ಲ, ಜಿಂಕೆ ಮರಿಯಾಗಿದ್ರೆ ನಾನು ಹರ್ಕೊಂಡು ಹೋಗ್ತಿದ್ದೆ. ಅದು ಜಿಂಕೆ ಮರಿನೂ ಅಲ್ಲ. ಸುರ್ಮ ಹಾಕೊಂಡು ಹೋಗ್ತೀರಾ, ನಾನು ಮೀನು ಕೂಡ ಅಲ್ಲ. ಹೋ, ಇದು ಮೀನ್ ಕೂಡ ಅಲ್ಲ. ಹೌದು, ಇದು ಯಾವುದು? ನಾನು ಅದನ್ನ ಕಂಡು ಹಿಡಿಲೇಬೇಕು. ಯಾರು ನೀನು? ನೀನು ಮೊಲನಾ? ಏನಾಯ್ತು ನರಿಯಣ್ಣ? ಅರೆ ಏನೂ ಇಲ್ಲ, ನಾನು ಹಿಂದ್ಗಡೆಯಿಂದ ನೋಡಿದ್ನಲ್ಲ, ಯಾರು ಅಂತ ನನಗೆ ಗೊತ್ತೇ ಆಗಿಲ್ಲಪ್ಪ. ಹೌದು, ನಿನ್ನ ಮಂಡೆ ಮೇಲೆ ಏನಿದು? ಇದು ಬಿಸಿಲು ಹೊಡಿಬಾರ್ದು ಅಂತ ಹಾಕೊಂಡಿರೋ ಟೋಪಿ. ಕಾಡಿಗೆ ಯಾರೋ ಪ್ರವಾಸಿಗರು ಬಂದಿದ್ದಾರೆ, ಇದನ್ನ ಮರ್ತು ಬಿಟ್ಟೋಗಿರ ಅನ್ಸುತ್ತೆ. ಇದನ್ನ ತಲೆಯಲ್ಲಿ ಹಾಕೊಂಡು ಓಡಾಡೋದ್ರಿಂದ ನಮ್ಗೆ ಜಾಸ್ತಿ ಶೆಕೆ ಆಗಲ್ಲ, ಬಿಸಿಲು ಹೊಡಿಯಲ್ಲ. ಹೌದಾ? ಚೆನ್ನಾಗಿದೆ. ಚೆನ್ನಾಗಲ್ಲ, ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಅಂದೆ. ಇದನ್ನ ನೀನು ನಂಗೆ ಕೊಡ್ತೀಯಾ ಮೊಲವೇ? ನಾ ಇದನ್ನ ನಿಮ್ಗೆ ಕೊಟ್ಬಿಟ್ರೆ ನಂಗೂ ಬಿಸಿಲು ಹೊಡಿಯತ್ತಾನೆ. ಮೊಲ ಅವರೇ, 2 ದಿನದಿಂದ ನಂಗೆ ಬಿಸಿಲು ತಡೆಯಕ್ಕೆ ಆಗ್ತಾ ಇಲ್ಲ ಗೊತ್ತಾ. ದಯವಿಟ್ಟು ನಾನು ಒಳ್ಳೆ ಜಾಗವನ್ನ ಹುಡುಕ್ಬೇಕು. ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಇದೇ ರೀತಿ ನಂಗೆ ಬಿಸಿಲು ಹೊಡಿತಾ ಇದ್ರೆ ಅದನ್ನ ತಡೆಯಕ್ಕಾಗದೆ ಸತ್ತೋಗ್ಬಿಡ್ತೀನಿ. ನಾನು ನಿಮ್ಮ ಹತ್ರ ಒಂದು ವಿನಂತಿಯನ್ನ ಮಾಡ್ಕೋತೀನಿ. ಪಾಪದವನ್ ನಾನು, ನಂಗೆ ದಯವಿಟ್ಟು ಸಹಾಯ ಮಾಡಿ. ಒಂದ್ಸತಿ ವೇದ್ರ ಹತ್ರ ಹೋಗಿ ಬಂದ್ರೆ ಆಮೇಲೆ ಈ ಛತ್ರಿಯನ್ನ ನಾನೇ ನಿಮ್ಮ ಮನೆ ಹತ್ರ ತಗೊಂಡ್ಬಂದು ಕೊಟ್ಬಿಡ್ತೀನಿ, ಗೊತ್ತಾ? ಹೌದಾ? ನೀವು ವೈದ್ಯರ ಬಳಿ ಹೋಗಬೇಕು ಅಂದರೆ ನಾನು ಕೊಡ್ತೀನಿ, ಆದರೆ ಸಂಜೆ ವಾಪಸ್ ಕೊಡಬೇಕು. ನಾನು ನಿಮಗೆ ಪಕ್ಕ ಕೊಟ್ಬಿಡ್ತೀನಿ. ನರಿ ಮಾತು ಕೊಡ್ತು ಅಂದರೆ ಅದನ್ನ ಮೀರೋದೇ ಇಲ್ಲ. ಹೌದಾ? ಸರಿ ಸರಿ, ಈ ಛತ್ರಿನ ಇವತ್ತು ತಗೊಳ್ಳಿ. ನಾವೊಂದು ಗುಡ್ಸ್ಲನ್ನೇ ಹಾಕೊಂಡ ಹಾಗೆ ನಂಗೆ ಅನ್ನಿಸ್ತಾ ಇದೆ. ಇದನ್ನ ಹಾಕೊಳ್ಳಿ, ನನ್ನ ಜೊತೆ ನೀವು ಹಾಡನ್ನ ಹೇಳಿ. ಹಾಡ? ಆದ್ರೆ ಏನ್ ಹಾಡು ಹೇಳಿ? ನಂಗೆ ನೆನಪಿಗೆ ಬಂದ್ಬಿಡ್ತು. ಮಳೆ ಮಳೆ ಮೋಡ ಮೋಡ, ಮಳೆ ಬಂದ್ರೆ ಈ ಛತ್ರಿ ಛತ್ರಿ ಒಳ್ಳೆ ಛತ್ರಿ, ಮಳೆ ಬಂದ್ರೆ ಈ ಒಳ್ಳೆ ಛತ್ರಿ, ಮಳೆ ಮಳೆ ಛತ್ರಿ ಛತ್ರಿ, ಮಳೆ ಛತ್ರಿ ಮಳೆ ಛತ್ರಿ. ಅರೆ, ಈ ಹಾಡನ್ನ ಹೇಗೆ ಹೇಳಲಿ? ಯಾಕೆ ನರಿ ಹೇಳಿಲ್ವಾ ಅವತ್ತೇ ಛತ್ರಿನ ತಗೊಂಡ್ಬರ್ತೀನಿ ಅಂತ? ಹಾ, 1 ವಾರ ಆಯ್ತು, ಛತ್ರಿ ಎಲ್ಲೋಯ್ತು? ನಮ್ಗೆ ಆ ನರಿ ಎಲ್ಲಿದೆ ಅಂತ ಗೊತ್ತಾಗೋವರೆಗೂ ಆ ಛತ್ರಿ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಓ, ಸುಮ್ನೆ ನನಗೆ ಆನ್ಸರ್ ಮಾಡೋದನ್ನ ಬಿಟ್ಟು ನರಿ ಅವ್ರ ಮನೆಗೆ ಹೋಗಿ ಆ ಛತ್ರಿನ ತಗೊಂಬನ್ನಿ, ಹೋಗಿ. ಹಾ ಸರಿ. ಅಯ್ಯೋ, ಚಿನ್ನನ್ ಮೊಲ ಇಲ್ಲಿಗೆ ಬರ್ತಾ ಇದೆ. ಖಂಡಿತ ಛತ್ರಿಗೋಸ್ಕರ ಬರ್ತಾ ಇರಬೇಕು. ನಾ ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಇಲ್ಲಾಂದ್ರೆ ಛತ್ರಿ ವಾಪಸ್ ಕೇಳ್ತಾನಲ್ಲ. ಇಲ್ಲಿದೆ ಅದಕ್ಕೆ ಉಪಾಯ. ಹಸಿ ಹಲ್ದಿ, ಒಣಶುಂಠಿ, ಮೈರೋಬಾಲನ್ ಅದನ್ನ ಪೀಸ್ ಮಾಡಿ ಸೋಡಾ ನೀರಲ್ಲಿ ಹಾಕಿ ಕುಡಿಬೇಕು. ಹಸಿ ಹಳದಿ, ಒಣಶುಂಠಿ, ಮೈರೋಬಾಲಕ್ನ ತಗೊಂಡು ಸೋಡಾದ ನೀರಲ್ಲಿ, ನಂಗೇನು ಅರ್ಥ ಆಗ್ತಾನೆ ಇಲ್ವಲ್ಲ, ಏನಿದು? ನರಿಯಣ್ಣ. ಯಾರು ನೀನು? ಏನ್ ವಿಷಯ? ಓ, ನೀನಾ ಚಿನ್ನನ್ ಮೊಲವೇ? ಮತ್ತೆ ಏನ್ ವಿಚಾರ? ಕಾರಣ ನಿಮ್ಗೆ ಗೊತ್ತಿಲ್ವಾ? ನನ್ನ ಛತ್ರಿ ಟೋಪಿ ಎಲ್ಲಿಗೆ ಹೋಯ್ತು? ಅವತ್ತೇ ನಾ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ? ಓ ಅದ. ಅರೆ ಮೊಲ, ನಾನು ಡಾಕ್ಟರ್ ಹತ್ರ ಮಾತ್ರೆನ ತಗೊಂಡು ಇಲ್ಲಿಗೆ ಬರ್ತಾ ಇದ್ದೆ.
ಆ ದಾರಿ ಹತ್ರನ ಇರೋ ದೊಡ್ಡ ಆ ಹುಣಸೆ ಮರ ಇದೆಯಲ್ಲ ಅಲ್ಲಿಂದ ಇದಕ್ಕಿದಂತೆ ಒಂದು ಶಬ್ದ ಬಂತು. ಒಂಥರ ಗೂಬಿಯ ಶಬ್ದ. ನಾನು ಹಿಂದಕ್ಕೆ ತಿರುಗಿ ನೋಡ್ಬೇಕಾದ್ರೆ ಆ ದೊಡ್ಡ ಮರದಿಂದ ದೊಡ್ಡಕ್ಕೆ ಹೊಗೆ ಬರ್ತಾ ಇತ್ತು. ಏನಾಯ್ತು? ಹುಣಸೆ ಮರಕ್ಕೆ ಯಾರಾದ್ರೂ ಬೆಂಕಿ ಕೊಟ್ರಾ? ಅರೆ ಇಲ್ಲ, ಅದು ಬೆಂಕಿ ಅಲ್ಲ, ಬರೀ ಹೊಗೆ. ಆ ಹೊಗೆಯಿಂದ ಹೊರಗ್ ಬಂತು ಒಂದು ದೆವ್ವ. ಭೂತನ? ಹಾ, ದೊಡ್ಡಕ್ಕೆ ಭಯಂಕರವಾದ ಭೂತ. ಓ, ನಾನು ಹೆದರಿಕೆಯಿಂದ ನಡುಗ್ತಾ ಇದ್ದೆ. ಆ ಮಹಿಳೆ ತುಂಬಾ ಕೆಟ್ಟವಳು. ನನ್ನ ಅರ್ಥ, ಆ ಭೂತ ಹೇಳ್ತು, ನೀನು ಜೀವಂತವಾಗಿರ್ಬೇಕಂದ್ರೆ ಈ ಛತ್ರಿನ ಇಲ್ಲೇ ಬಿಟ್ಬಿಟ್ಟು ಓಡೋಗು ಅಂತು. ನೀವು ಓಡ್ ಬಂದ್ರಾ? ಅರೆ ಇಲ್ಲ, ನಾನ್ ಹೇಳ್ದೆ ನನ್ ಜೀವ ಹೋದ್ರೂ ಕೂಡ ಈ ಟೋಪಿಯನ್ನು ನಾನು ನಿಂಗೆ ಕೊಡೋದು ಇಲ್ಲ ಅಂತ ನಾ ಹೇಳ್ದೆ. ಮತ್ತೆ ಆ ಭೂತ ಎಂತ ಹೇಳ್ತು? ಇದು ನನ್ನ ಸ್ನೇಹಿತ ಮೊಲದ ಟೋಪಿ, ಇದು ನಾನು ನಿಂಗೆ ಖಂಡಿತವಾಗಿ ಇದನ್ನ ಕೊಡಲ್ಲ. ಮತ್ತೆ ಹೀಗೆ ಹೇಳ್ದೆ. ಅದಕ್ಕೆ ಭೂತ ಹೇಳ್ತು, ಆ ಟೊಪ್ಪಿ ಕೊಟ್ಟಿಲ್ಲ ಅಂದ್ರೆ ನಾನು ನಿನ್ನ ತಿಂದ್ಬಿಡ್ತೀನಿ ಅಂತ ಹೇಳ್ತು. ನಿನ್ ಜೀವ ಬೇಕಾ ಟೊಪ್ಪಿ ಬೇಕಾ ಅಂತ ನಂಗೆ ಕೇಳ್ತು. ನಾನು ಟೊಪ್ಪಿನ ಕೊಟ್ಬಿಟ್ಟು ನನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಓಡ್ ಬಂದ್ಬಿಟ್ಟೆ. ನಾ ಇಲ್ಲಿ ಬಂದು ನೋಡ್ಬೇಕಾದ್ರೆ ನಾನು ಪೂರ್ತಿ ಮೂರ್ಛೆ ಹೋಗಿದ್ದೆ. ನಂಗೆ ಎಚ್ಚರ ಆಗ್ಬೇಕಾದ್ರೆ ನಂಗೆ ಜೋರು ಜ್ವರ ಬಂದಿತ್ತು. ಈಗ 1 ವಾರ ಆಯ್ತು, ಜ್ವರ ಕಮ್ಮಿನೇ ಆಗಿಲ್ಲ. ಇಲ್ಲ ಅಂದ್ರೆ ನಾನೇ ನಿನ್ನ ಹತ್ರ ಬಂದು ಎಲ್ಲವನ್ನ ಹೇಳ್ತಾ ಇದ್ದೆ ಗೊತ್ತಾ. ಇಷ್ಟು ಜ್ವರ ಹಿಡ್ಕೊಂಡು ನಾನು ಹೇಗ್ ಬರ್ಲಿ ಹೇಳಿ ನೋಡೋಣ. ನಾನು ಬಂದ್ರೆ ನಿಮ್ಗೂ ಜ್ವರ ಬರುತ್ತೆ ಅನ್ಕೊಂಡೆ. ಅಯ್ಯೋ ದೇವ್ರೆ, ನನ್ ಟೋಪಿ ಛತ್ರಿ ಹೋಯ್ತಾ? ನನ್ನ ಕ್ಷಮಿಸ್ಬಿಡಿ ಮೊಲ ಅವರೇ, ನಾ ಇದೆಲ್ಲವನ್ನ ಬೇಕಂತಲೇ ಮಾಡ್ಲೇ ಇಲ್ಲ. ನಾನೀಗ ಮನೆಗೆ ಹೋಗಿ ನನ್ನ ಹೆಂಡತಿಗೆ ನಾನು ಏನಂತ ಹೇಳಲಿ? ನಾನು ನಿಮ್ಗೆ ಒಂದು ಐಡಿಯಾ ಹೇಳ. ಅಯ್ಯೋ ದೇವ್ರೆ, ಬೇಡ ಬೇಡ, ಮೊದಲೇ ಮಾಡಿದಲ್ಲ, ಸಾಕಪ್ಪ ಸಾಕು. ನಾನು ಆ ಛತ್ರಿ ಟೋಪಿಯನ್ನ ಕೊಡಬಾರ್ದಿತ್ತು. ಮಗು, ನೀನು ಏನಕ್ಕೆ ಇಷ್ಟು ಬೇಜಾರಿಂದ ಹೋಗ್ತಾ ಇದೀಯಾ? ನಂಗೆ ಅರ್ಥ ಆಗ್ತಿದೆ, ನಿಂಗೆ ಯಾರೋ ಮೋಸ ಮಾಡಿದ್ದಾರೆ. ಹೇಳು, ಅವರು ಯಾರು ಅಂತ. ಅರೆ ಹೇಳು, ಪರವಾಗಿಲ್ಲ. ನನ್ನ ಸ್ನೇಹಿತ ಬಾಲು ನನ್ನ ಹತ್ರ ಛತ್ರಿ ರೀತಿ ಒಂದು ಟೊಪ್ಪಿ ಇತ್ತು. ಅದನ್ನ ನರಿಗೆ ನಾ ಕೊಟ್ಟಿದ್ದೆ. ಅದನ್ನ ಅವರು ನಂಗೆ ವಾಪಸ್ ಮಾಡ್ತಾ ಇದ್ರು, ಆದ್ರೆ ಅದನ್ನ ಅವರು ವಾಪಸ್ ಮಾಡಿಲ್ಲ. ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಹುಣಸೆ ಮರದ ಹತ್ರ ಒಂದು ದೆವ್ವ ಇದೆ ಅಂತೆ. ಆ ಟೋಪಿನ ಅದು ತಗೊಂಡೋಯ್ತಂತೆ. ಆ ದೊಡ್ಡ ಹುಣಸೆ ಮರದಲ್ಲಿ ದೆವ್ವ ಇದೆಯಾ? ಈ ಕಾಡಿನ ಪಂಡಿತನಾದ ನಾನು ನಂಗ್ ಗೊತ್ತಿಲ್ದೇನಾ? ಈ ಕಾಡಿನ ಎಲ್ಲಾ ಭೂತಗಳನ್ನು ನಂಗೊತ್ತು. ಆ ನರಿ ಹೇಳಿದ ಆ ಹುಣಸೆ ಮರದಲ್ಲಿ ಯಾವುದೇ ರೀತಿ ಭೂತ ಇಲ್ಲ, ಪ್ರೇತ ಇಲ್ಲ. ಅವನು ನಿಂಗೆ ಮೋಸ ಮಾಡಿದಾನೆ. ನಂಗೂ ಕೂಡ ಹಂಗೆ ಅನ್ಸ್ತು. ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ ನೋಡು, ಅದು ಏನು? ಹಾ ಅದೇ ನರಿನೇ. ನನ್ ಟೋಪಿ ಕದ್ದಿದ್ದು ಅದೇ ನರಿನೇ. ನನ್ ಟೋಪಿ ಹಾಕೊಂಡು ಏನು ಗೊತ್ತಿಲ್ದೇ ಇರೋ ಹಾಗೆ ಹೆಂಗ್ ಹೋಗ್ತೇ ನೋಡು. ಮೊಲ ಅವ್ರೆ, ನೀನು ಅಲ್ಲಿ ಹೋಗಿ ಕೇಳು. ಆ ಛತ್ರಿಯನ್ನ ವಾಪಸ್ ಕೊಡ್ತಾನೆ. ಕೊಟ್ಟಿಲ್ಲ ಅಂದ್ರೆ ನಾ ಇಸ್ಕೊಡ್ತೇನೆ. ಹೋಗಿ ಮೊಲ ಅವ್ರೆ. ಒಂದ್ ವೇಳೆ ಬೇಕಂದ್ರೆ ತ್ರಿಶೂರ್ಪುರದಲ್ಲಿರೋ ಛತ್ರಿನ ಕೂಡ ನಾನು ಕತ್ಕೊಂಡ್ ಬಂದ್ಬಿಡ್ತೀನಿ ಗೊತ್ತೇ. ಅದು ಕೂಡ ಈ ಛತ್ರಿನ ತಗೊಂಡಲ್ಲ, ಆ ರೀತಿ ಬುದ್ಧಿಶಾಲಿತನದಿಂದ. ಹೇಯ್ ಸುಳ್ಬರ್ಕ ನರಿ, ನನ್ ಛತ್ರಿ ಟೋಪಿಯನ್ನ ವಾಪಸ್ ಕೊಡು. ನೀ ಮತ್ತೆ ಬಂದ್ಬಿಟ್ಟಿಯಾ? ಅರೇ ಮೊಲ, ನೀನು ನನ್ ಬಗ್ಗೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಸರಿ ಇಲ್ಲ. ನಂಗೆ ಗೊತ್ತು, ನಿನ್ ಬಗ್ಗೆ ಸರಿಯಾಗಿ ಗೊತ್ತು. ಸರಿ ಹೇಳು, ಯಾರ್ ನಾನು? ಒಬ್ಬ ಮೋಸಗಾರ. ಕೊಟ್ಟ ಮಾತನ್ನ ನಡ್ಸ್ಕೊಳ್ಳೋದೇ ಇಲ್ಲ. ಏಯ್ ಮೊಲ, ನಾನು ಈ ಕಾಡಿನ ಭೂತ. ನನ್ನ ಹತ್ರ ಆಟಾಡೋದಕ್ಕೆ ನೀ ಪ್ರಯತ್ನ ಪಟ್ರೆ ನಿನ್ನ ಗಿರಿಗಿಟ್ಟಾಗಿ ಮಾಡ್ಬಿಡ್ತೀನಿ. ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಓಡಿ ಹೋಗು. ನನ್ ಟೋಪಿ ತಗೊಳ್ದೆ ನಾ ಇಲ್ಲಿಂದ ಹೋಗೋದು ಇಲ್ಲ. ನನ್ ಟೋಪಿ ವಾಪಸ್ ಕೊಡು. ಬಾಯ್ ಮುಚ್ಚೋ. ನನ್ನ ಜಾದೂ ಶಕ್ತಿಯಿಂದ ನಿನ್ನ ಇಲ್ಲಿಂದ ಓಡಿಸ್ತೀನಿ. ಆಮ್ ಕ್ರೀಮ್, ಆಮ್ ಕ್ರೀಮ್ ಕ್ರೀಮ್, ಆಮ್ ಕ್ರೀಮ್. ನಂಗೆ ನನ್ ಟೋಪಿ ಸಿಕ್ತು. ಅಯ್ಯೋ, ನಾನ್ ನಿನ್ನ ಹಾರಿಸೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ನಾನ್ ಹಾರ್ತಾ ಇದ್ದೀನಿ. ಏನಪ್ಪ ಇದು ಜಾದೂ? ಬುದ್ಧಿಶಾಲಿ ನೀನು ಕೋಳಿಯನ್ನ ಎತ್ತೋ ಹಾಗೆ ನಾನು ನಿನ್ನನ್ನೇ ಎತ್ಬಿಡ್ತೀನಿ. ಅದಕ್ಕೆ ನಂಗೆ ಯಾವುದೇ ರೀತಿ ಜಾದು ಬೇಕಾಗೇ ಇಲ್ಲ. ಅರೆ ಯಾರಪ್ಪ ಇದು? ಆಮೇನು ಮೊಲಾನು ಬಂತ? ಹಾ
ಅಂತೂ ನಿಮ್ಮಿಬ್ಬರ ಜಗಳ ಒಂದು ತೀರ್ಮಾನದ ಹಂತಕ್ಕೆ ಬಂತಾ? ಜಗಳನ ಅದು ನಮ್ಮದೇ ಅಣ್ಣ. ಯಾವ ಮುಟ್ಟಾಳ ಬಂದು ನಿಮ್ಮ ಹತ್ರ ಈ ವಿಷಯ ಹೇಳಿದ್ದು? ಓಟದ ಸ್ಪರ್ಧೆಯಲ್ಲಿ ಮೊಲಾನ ಸೋಲ್ಸಿದ್ರಿಂದ ಹಿಡಿದು ನಂತರ ನಾನು ಈ ಆಮೆಗೆ ಒಂದು ದೊಡ್ಡ ಫ್ಯಾನ್ ಆಗ್ಬಿಟ್ನಲ್ಲ. ಹಾಗ ಸಂತೋಷ. ಮೊಲವೇ, ಆ ನರಿ ಹೇಳಿದ್ದು ಕೇಳಿಸ್ಕೊಂಡೆ ತಾನೇ? ನನಗೀಗ ಬಹಳಷ್ಟು ಫ್ಯಾನ್ಸ್ ಬಂದಾಯ್ತು. ಹೌದು, ನನ್ನ ಮನಸ್ಸಲ್ಲೂ ಈಗ ಒಂದು ಆಸೆ ಇದೆ. ಅದೇನು ಆಸೆ? ಅವತ್ತಿನ ಥರಾನೇ ಒಂದು ಓಟದ ಸ್ಪರ್ಧೆನಾ ಮತ್ತೊಂದ್ಸರಿ ನಾವು ಅದನ್ನೇ ನಡೆಸಿ ನೋಡೋಣವಾ? ಏನದು? ಈಗ್ಲೇನಾ? ಹೌದು, ಈಗ್ಲೇನೆ. ಮೊಲ ಮುಂಚೆನೆ ಓಡ್ ಹೋದ್ರೂ ಆಮೆ ಪಕ್ಕದಲ್ಲಿ ನಾನು ಜೊತೆಯಾಗಿರ್ತೀನಲ್ಲ. ಹಾಗೆ ನೋಡೋದಾದ್ರೆ ನಾನೀ ಆಮೆನ ಒಂಟಿಯಾಗಿ ಹಾ, ಒಂಟಿಯಾಗ? ಇಲ್ಲ, ಒಂಟಿಯಾಗಿ ಅಂದ್ರೆ ಅದು ಹೊಗಳ್ತಾ ಇದ್ನಲ್ಲ, ಅದನ್ನು ಹೇಳ್ದೆ. ಬೇಡ ಬೇಡ, ನಿಮ್ದು ಯಾವುದೇ ಗೋಲ್ಮಾಲ್ ಕೆಲಸ ನಮ್ಮ ಹತ್ರ ಸೆಟ್ ಆಗಲ್ಲ. ಇಲ್ಲಿ ನೋಡಾವೆ, ನನಗೆ ಯಾಕೋ ಈ ನರಿ ಗೋಲ್ಮಾಲ್ ಕೆಲಸ ಅಂತ ಅನ್ಸ್ತಿದೆ. ಬಾ, ನಾವು ಹೋಗೋಣ. ಏನಯ್ಯ ಇದು? ನಾನು ಹಾಕಿದ ಪ್ಲಾನು ವರ್ಕೇ ಆಗಲಿಲ್ವಲ್ಲ. ಆಮೇಲೆ ಹಿಡಿದು ತಿಂದುಬಿಡೋಣ ಅಂತ ಆಸೆ ಪಟ್ಟೆ, ಆದರೆ ಇವತ್ತು ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಆಮೆ, ಅವತ್ತು ನಡೆದ ಓಟ ಸ್ಪರ್ಧೆಯಲ್ಲಿ ನೀ ನನ್ನನ್ನ ಸೋಸ್ತೆ ಅಲ್ಲ? ಅದಾದ್ಮೇಲೆ ನನಗೆ ಕಾಡಲ್ಲಿ ಇಳಿದು ನಡೆಯಕ್ ಆಗ್ಲೇ ಇಲ್ಲ. ನಾನ್ ನಿನ್ನ ಸೋಲ್ಸಿರೋ ಕತೆ ಇದೆಯಲ್ಲ, ಈ ಊರಲ್ಲ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಈ ಕತೆ ಇವಾಗ ಸೂಪರ್ ಹಿಟ್ ಆಗಿ ಹೋಗಿಲ್ಲ ಅಂದ್ರೆ ನೋಡು. ಏನದು? ಹೌದಾ? ನನ್ನಿಂದ ಊರಾಚೆ ಇರೋ ಮೊಲಗಳಿಗೆ ಅವಮಾನ ಆಯ್ತಾ? ಏನೇ ಹೇಳಿದ್ರು ನಿನಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಇರೋದು ಸತ್ಯನೇ. ಅದೀಗ ನಿಜವಾಯ್ತಲ್ಲ. ಅಹಂಕಾರ ಇಲ್ಲ ಅನ್ನೋ ಯಾವ ಅಹಂಕಾರೂ ಇಲ್ಲ ನನಗೆ. ಹೌದು, ಅಲ್ಲಿ ನೋಡಿ, ಸಿಂಹ ಬರ್ತಾ ಇದೆ. ಅಯ್ಯಯ್ಯೋ, ಸಿಂಹ ಈಗ ನಮ್ಮ ನೋಡ್ಬಿಡಂಗಿದೆಯಲ್ಲ. ಇವಾಗ ನಾವು ಏನ್ ಮಾಡೋದು? ನಮ್ಮಿಂದ ಸಿಂಹವನ್ನು ಏನು ಮಾಡಕ್ಕಾಗಲ್ಲ. ಬದಲಾಗಿ ಅವನೇ ನಮ್ಮನ್ನೇನಾದ್ರೂ ಮಾಡ್ತಾನೆ ನೋಡು. ಇಂಥ ಟೈಮಲ್ಲೂ ಕೂಡ ನೀನು ಕಾಮಿಡಿ ಮಾಡ್ತಾ ಇದೆಯಲ್ಲ. ಮೊಲವೇ, ನಿನ್ನ ಕತೆ ಮುಗೀತು ಅಂತ ತಿಳ್ಕೊ. ಸಿಂಹ ಹಿಡಿದು ನಿನ್ನನ್ನು ತಿನ್ನುಬಿಡುತ್ತೆ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಾದ್ರೂ ಓಡೋಗಿ ಬಚ್ಚಿಟ್ಕೊಂಡ್ಬಿಡು. ಹಾಗಾದ್ರೆ ನೀನೇನ್ ಮಾಡ್ತೀಯಾ? ಯಾರು? ನಾನಾ? ಅದು ಈ ಚಿಪ್ಪಿನ ಒಳಗಡೆ ಬಚ್ಚಿಟ್ಕೊಳ್ತೀನಿ. ಆಮೇ, ಆ? ಈಗ ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದೇ ಒಂದು ದಾರಿ ಇದೆ. ಯಾವ್ದು ಹೇಗೆ ಇರಲಿ, ಇವತ್ತು ಬೇಟೆನ ಓಡೋಗಿ ಹಿಡಿಯುವಂಥ ಅಗತ್ಯನೇ ಇಲ್ಲ. ಏ ಮೊಲ, ಇವತ್ತು ನನ್ನ ಬೇಟೆ ನೀನೇ. ಇದು ಚೆನ್ನಾಗಿದೆಯಲ್ಲ. ಸಿಂಹ ಅಣ್ಣನಿಗೋಸ್ಕರ ಒಂದು ಬಹುಮಾನ ತಂದಿಟ್ಟಿದ್ದೀನಿ ಗೊತ್ತಾ? ನನ್ನ ಹತ್ರ ಬಂದು ಹೀಗೆ ಹೇಳ್ತೀಯಲ್ಲ. ಆ? ಏನದು ಬಹುಮಾನ ಎತ್ತಿಟ್ಟಿದ್ಯಾ? ನೀನು ಏನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ವಲ್ಲ. ಈ ಚಿಪ್ಪ ನೀನು ಹೇಳಿದ ಬಹುಮಾನ? ಅದೆಲ್ಲ ಏನೂ ಇಲ್ಲಣ್ಣ. ಈ ಕಾಡಲ್ಲಿ ಒಂದು ರಹಸ್ಯವಾದ ಜಾಗ ಇದೆ, ಅಲ್ಲೊಂದು ಬಹುಮಾನ ಇದೆ. ನೀನು ಏನು ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನಾನು ಈ ಕಡೆ ಬರುವಾಗ ಒಂದು ಶಬ್ದ ಕೇಳಿಸ್ತು. ಇಲ್ಲಿ ಬಂದು ನೋಡಿದ್ರೆ ಆ ಜಾಗದಲ್ಲಿ ಒಂದು ಜಿಂಕೆ ಇತ್ತು. ಏನದು? ಜಿಂಕೆನಾ? ಎಲ್ಲಿ? ಆ ಜಿಂಕೆ ಓಡ್ ಹೋಗ್ದಲ್ಲಿ ಇರ್ಲಿ ಅಂತ ನಾನು ಈ ಚಿಪ್ ತಗೋದು ಅದ್ರ ಮೇಲೆ ಇಟ್ಟಿದ್ದೀನಿ. ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ. ಜಿಂಕೆನ್ ಬೇಟೆ ಆಡ್ತಿಂದು ಎಷ್ಟು ದಿನ ಆಯ್ತು. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನೀನ್ ಆ ಕಡೆ ಸೈಡ್ ಹೋಗು, ನಾನು ಆ ಜಿಂಕೆನ್ ಹಿಡಿದು ತಿನ್ಬೇಕು. ಅಣ್ಣ ಅಣ್ಣ, ಅವಸರ ಮಾಡ್ಬೇಡಣ್ಣ. ಈ ಚಿಪ್ಪನ ಜೋಪಾನವಾಗಿ ನೋಡ್ಕೋ. ನಾನು ಹೋಗಿ ಜಿಂಕೆನ ಬಿಳದಿಂದ ಆಚೆ ತೆಗೋದಿಕ್ಕೆ ಏರ್ಪಾಟ್ ಎಲ್ಲ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಹೇಳೋದು ನಂಬೋ ತರಾನೇ ಇದೆ. ನೀನ್ ಹೋಗಿ ಎಷ್ಟೊತ್ತಲ್ಲಿ ಬರ್ತೀಯಾ? ಬೇಗ ಬಂದು
ಬೇಗ ಬಾ. ಈ ಮೊಲ ಎಲ್ಲಿ ಹೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಈ ಚಿಪ್ಪಿನ ಮೇಲೆ ಕೈ ಇಟ್ಕೊಂಡು ಅವಾಗಿಂದ ನಿಂತಿದ್ದು ನನ್ನ ಕೈಯೇ ನೋತಾ ಇದೆ. ಛೇ, ಅಯ್ಯೋ, ಇಲ್ಲಿ ಯಾವುದು ಏನು ಕಾಣ್ತಿಲ್ವಲ್ಲ. ಆ ಮೊಲ ನನ್ನನ್ನು ಸರಿಯಾಗಿ ಯಾಮಾರಿಸಿ ಹೋಗಿದೆ ಅಂತ ಅನ್ಸುತ್ತೆ. ಏ ಮೊಲವೇ, ನೀ ನನ್ನನ್ನು ನಂಬಿಸಿ ಸರಿಯಾಗಿ ಯಾಮಾರಿಸಿದ್ಯಲ್ಲ, ನನ್ನನ್ನು ಯಾಮಾರಿಸ್ತೀಯ ನೀನು. ಹಾ, ಏಯ್ ಗೆಳೆಯ, ನನ್ನ ಸ್ವಲ್ಪ ತಿರುಗಿಸಿ ಹಾಕ್ತೀಯಾ? ನಿಮಗೆಲ್ಲ ಸಹಾಯನೇ ಮಾಡಬಾರ್ದು. ನೀನೊಬ್ಬ ಮೋಸಗಾರ. ನನಗೆ ಆಪತ್ತ ಬಂದಾಗ ನೀನು ನನ್ನ ಬಿಟ್ಟು ಓಡೋದಲ್ಲ. ಈಗ ಬೇಕಾದ್ರೆ ನಾನು ನಿನ್ನನ್ನು ಕಾಪಾಡ್ಬೋದು. ಮಾಡಿಲ್ಲ ಅಂದ್ರೆ ನಮ್ಮಿಬ್ರ ಮಧ್ಯೆ ವ್ಯತ್ಯಾಸ ಇರೋದಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ. ಇನ್ನೊಂದ್ಸಲಿ ಈ ಥರ ತಪ್ಪು ನಡೆಯಲ್ಲ, ನಿಜವಾಗ್ಲೂ. ಎಲ್ಲೆಲ್ಲೂ ಹಣ್ಣುಗಳು, ತುಂಬಾನೇ ಹಣ್ಣುಗಳು. ಹಾಯ್ ಹಾಯ್, ಇದನ್ನು ತಿನ್ನಲು ಏನೊಂದು ರುಚಿಯಾಗಿರಬಹುದು. ಈ ಹಣ್ಣುಗಳ ನೋಡಿ ನನ್ನ ಬಾಯಲ್ಲಿ ತುಂಬಾನೇ ನೀರೂರಿತು. ಅಳಿನನ್ನ, ನೀನು ತುಂಬಾ ಭಾಗ್ಯವಂತನೇ. ಇಷ್ಟೊಂದು ಹಣ್ಣುಗಳ ನೀ ತಿನ್ನುತ್ತಿದ್ದೀಯ, ಅದೆಷ್ಟು ರುಚಿಯಾಗಿರಬಹುದು. ಹಾಯ್ ಹಾಯ್. ಏಯ್ ಅಳಿನನ್ನ, ಸ್ವಲ್ಪ ಹಣ್ಣುಗಳ ನನಗೆ ಕೊಡಬಹುದೇ? ಈ ಹಣ್ಣುಗಳನ್ನು ಮೊಲಗಳು ತಿನ್ನಬಾರದು. ಅದಾಗಿದೆ ಈ ಕಾಡಿನ ನಿಯಮ. ನೀ ಹೋಗಿ ಕಾಡಿನಲ್ಲಿ ಕ್ಯಾರೆಟ್ ಸಿಗಬಹುದಾ ಎಂದು ನೋಡು. ಯಾ ಮಗನೇ, ಒಂದು ಹಣ್ಣನ್ನು ನನಗೆ ಕೊಡಲಿಲ್ವೇ? ನನಗೂ ಸಿಗಬಹುದು ಹಣ್ಣು. ಆವಾಗ ನೀ ಕೇಳಿದರು ನಾ ಕೊಡಕ್ಕಿಲ್ಲ. ಹೇಗಾದ್ರೂ ಈ ಹಣ್ಣನ್ನು ತಿನ್ನಬೇಕು, ಇದರ ರುಚಿ ತಿಳಿಬೇಕು. ಮಂಗಣ್ಣ, ನನಗೂ ಸ್ವಲ್ಪ ಹಣ್ಣುಗಳು ಕೊಡಬಹುದೇ? ನನಗೂ ಹಣ್ಣುಗಳು ತುಂಬಾನೇ ಇಷ್ಟ. ಹೇಯ್, ನಿನಗೂ ಹಣ್ಣು ತಿನ್ನಬೇಕೆಂದ ಆಸೆ, ಒಳ್ಳೆ ಕಾರ್ಯ. ಆದರೆ ನೀನಾಗಿ ಮರಕ್ಕೆ ಹತ್ತಿ ಹಣ್ಣು ತಿಂದರೆ ಸಾಕು. ಕುಂದಿಲಿ ಅಣ್ಣನಿಗೆ ಒಳ್ಳೆ ಆರೋಗ್ಯವಿಲ್ಲವೇ? ಮತ್ತೆ ಯಾಕೆ ಆಸೆ ಪಡ್ತೀಯ? ಮರಕ್ಕೆ ಹತ್ತಿ ಕೊಯ್ದು ತಿಂದುಕೋ. ಒಳ್ಳೆ ಓಟಗಾರನಲ್ಲವೇ? ಮರಕ್ಕೊಮ್ಮೆ ಓಡಿ ಹತ್ತಿ ನೋಡು. ಎಲ್ಲರೂ ಹಣ್ಣುಗಳ ತಿನ್ನುತ್ತಾರೆ, ನನಗೆ ಮಾತ್ರ ಹಣ್ಣುಗಳ ತಿನ್ನಲು ಆಗುತ್ತಿಲ್ವೇ? ಕೇಳಿದರೂ ಯಾರು ಕೊಡುತ್ತಿಲ್ಲ. ಹಾ, ಹೇಗಾದರೂ ಮರದಿಂದ ಹಣ್ಣು ತಿನ್ನಬೇಕು, ಇಲ್ಲವಾದ್ರೆ ನಾನು ಆಸೆಯಿಂದ ಸತ್ತು ಹೋಗ್ತೀನಿ. ಅವ ಹೇಳಿದ ಹಾಗೆ ಮರಕ್ಕೆ ಹತ್ತಿ ನೋಡುವ. ಮೇಲಕ್ಕೆ ಹತ್ತಿದ ನಂತರ ಹಣ್ಣು ತಿನ್ನಲೇಬೇಕಲ್ವೇ? ಹೇಯ್, ನೋಡಿಕೋ. ಹೇಯ್, ಅದು ನೋಡಿಕೋ. ಮರಕ್ಕೆ ಹತ್ತುವುದು ಯಾರು 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 ಯಾರು? ಅದು ನಮ್ಮ ಕುಂದಿಲಿ ಅಣ್ಣನಲ್ಲವೇ? ಮರಕ್ಕೆ ಹತ್ತಿದ ಕುಂದಿಲಿ ಅಣ್ಣ ಮರದಿಂದ ಬಿದ್ದ. ಹೇಗೆ ಬಿದ್ದ? ಜಾರುತ್ತಾ ಬಿದ್ದ. ಛೆ, ಆ ಮಂಗಗಳೆಲ್ಲ ತಮಾಷೆ ಮಾಡುತ್ತಾರಲ್ಲ. ಈಗ ಅವರ ಕಾಲ. ಹಣ್ಣುಗಳ ತೆಗೆಯುವ ದಾರಿ ಎಲ್ಲವೂ ಮುಚ್ಚಿ ಹೋಯಿತು. ಇನ್ನು ಏನು ಮಾಡುವ? ಮೊಲಕ್ಕೆ ಮರದಿಂದ ಹಣ್ಣನ್ನು ತೆಗೆಯಲು ಅದಕ್ಕೆ
ತುಂಬಾ ಆಸೆ ಇತ್ತು. ಅದು ಆಗದೆ ಹೋದಾಗ ಅದಕ್ಕೆ ತುಂಬಾ ಬೇಸರಗೊಂಡಿತು. ಅವ ನಿರಾಶೆಗೊಂಡು ಕಾಡಲ್ಲಿರುವ ಒಂದು ಬಂಡೆಯ ಮೇಲೆ ಕುಳಿತು ಆಲೋಚಿಸುತ್ತಿದ್ದ. ಸ್ವಲ್ಪ ಹೊತ್ತಲ್ಲಿ ಅದೇ ದಾರಿಯಾಗಿ ಒಬ್ಬ ಸನ್ಯಾಸಿ ಬಂದರು. ಮಗು, ನೀನು ಯಾರ್ಕಾಗಿ ಬೇಸರಗೊಂಡಿದ್ದಿ? ಸ್ವಾಮಿ, ಮರದಿಂದ ಹಣ್ಣು ತೆಗೆದು ತಿನ್ನಲು ನನಗೆ ತುಂಬಾ ಆಸೆ ಇದೆ. ಆದ್ರೆ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಓ, ಅದೋ ನಿನ್ನ ಚಿಂತೆ. ನಿನ್ನ ಆಗ್ರಹ ಸಫಲ ಮಾಡಲು ನಾನು ಒಂದು ಮಂತ್ರ ಹೇಳಿಕೊಡ್ತೇನೆ. ಅದು 3 ಸರಿ ಜಪಿಸಿದ್ರೆ ಸಾಕು. ಯಾವ ಮರದ ಹಣ್ಣುಗಳು ಕೆಳಗೆ ಬೀಳುತ್ತದೆ. ಸ್ವಾಮಿ, ಯಾವುದು ಆ ಮಂತ್ರ? ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು ಕೆಳಗಡೆ. ಹೀಗೆ 3 ಬಾರಿ ಹೇಳಬೇಕು. ಇದು ಮರದ ಬುಡದಲ್ಲಿಯೇ ನಿಂತು ಹೇಳಬೇಕು. ನಿಮ್ಮೊಡನೆ ಏನು ಹೇಳುವುದೊಂದು ನನಗೆ ತೋಚುತ್ತಿಲ್ಲ. ಮಂಗಳಂ ಭವಂತು. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಹಾಯ್ ಹಾಯ್ ಹಾಯ್. ಇದು ಏನೊಂದು ಸಿಹಿ, ಚೆನ್ನಾಗಿದೆ. ಇಷ್ಟೊಂದು ಸಿಹಿಯಾದ ಹಣ್ಣುಗಳ ತಿನ್ನಲು ಸಿಕ್ಕಿರೋದು ನನ್ನ ಭಾಗ್ಯವೇ ಸರಿ. ಓ, ಪರಮ ಭಾಗ್ಯ. ಇನ್ನು ಅದರಿಂದ ಸ್ವಲ್ಪ ಹಣ್ಣುಗಳ ತೆಗೆಯುವ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಹೇಯ್, ಮರದ ಮೇಲಿಂದ ನನ್ನನ್ನು ಯಾರು ದೂಡಿ ಹಾಕಿರೋದು? ಹೇಯ್, ಅದು ನೀನು ತಾನೆ? ಎಲ್ಲ ಕಳ್ಳ ಕುಂದಿಲಿಯೇ, ನೀನಲ್ವೇ ನನ್ನನ್ನು ದೂಡಿ ಹಾಕಿರೋದು? ನಿನ್ನ ಸುಮ್ನೆ ಬಿಡಲ್ಲ. ಅಯ್ಯೋ, ನನ್ನ ಕೊಲ್ಲಬೇಡ. ಏನೆಂದು ಸಂಭವಿಸಿರೋದು ನಾನು ಹೇಳ್ತೀನಿ. ಏನೆಂದು ಸಂಭವಿಸುದು ಬೇಗ ಹೇಳು. ಬೇಗ ಹೇಳು, ಇಲ್ಲದ್ರೆ ನಿನ್ನ ನಾನು. ಅಯ್ಯೋ, ನನಗೆ ಒಬ್ಬ ಸನ್ಯಾಸಿ ಹೇಳಿಕೊಟ್ಟ ಮಂತ್ರ ಹೇಳಿ ಹಣ್ಣುಗಳ ಕೆಳಗೆ ಬೀಳಿಸಿದೆ. ಆ ಪಂಗಡದಲ್ಲಿ ಎಲ್ಲಿಯೋ ಮರದಲ್ಲಿ ನಿದ್ರಿಸಿದ ನೀವು ಕೆಳಗೆ ಬಿದ್ದು ಹೋಗಿರೋದು, ಅಲ್ಲದೆ ನಾನು ತಳ್ಳಿ ಹಾಕಿರೋದೇನಲ್ಲ. ಹೇಯ್, ಸನ್ಯಾಸಿ ನಿನಗೆ ಮಂತ್ರ ಹೇಳಿಕೊಟ್ಟನೆ? ಹಾಗಾದ್ರೆ ಆ ಮಂತ್ರ ನನಗೆ ಹೇಳಿಕೊಡು, ಇಲ್ಲಾಂದ್ರೆ ನಾನು ನಿನ್ನ ಕೊಲ್ತೀನಿ. ನನ್ನನ್ನು ಕೊಲ್ಬೇಡ. ಅಯ್ಯೋ, ನಿಮಗೆ ಆ ಮಂತ್ರ ನಾನು ಹೇಳಿಕೊಡ್ತೀನಿ. ಹಾಗೆ ದಾರಿಗೆ ಬಾ, ಇಲ್ಲಾಂದ್ರೆ ನಿನ್ನ ವಿಳಾಸ ಇರಕ್ಕಿಲ್ಲ. ಇವನಿಗೆ ಮಂತ್ರ ಹೇಳಿಕೊಡದೆ ನನಗೆ ರಕ್ಷೆ ಇಲ್ಲ. ಈತನ ಹೇಗಾದರೂ ಬಿಡಬೇಕು. ಇಲ್ಲದಿದ್ರೆ ಈತ ನನಗೆ ದೊಡ್ಡ ತಡೆಯಾಗಬಹುದು. ಇವನ ಓಡಿಸಲು ಒಂದು ಸೂತ್ರ ಪ್ರಯೋಗಿಸುವ. ನಾನು ಅಣ್ಣನಿಗೆ ಆ ಮಂತ್ರ ಹೇಳಿಕೊಡುವ. ಆದ್ರೆ ನಾನು ಹೇಳಿದ ಮರದ ಬುಡದಲ್ಲಿ ಮಂತ್ರ ಹೇಳಿದರೆ ಅಣ್ಣನಿಗೆ ಆ ಹಣ್ಣನ್ನು ಬೀಳಿಸಬಹುದು. ಅದನ್ನು ನಾನು ಒಪ್ಪಿದೆ. ನೀ ಮಂತ್ರ ಹೇಳಿಕೊಡು. ಸರಿ ಸರಿ, ನೀ ರೆಡಿಯಾಗು. ಕಿವಿಗಳಿಗೆ ಒಳ್ಳೆಯ ಶ್ರವಣ ಶಕ್ತಿ ಇದೆ ತಾನೆ? ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಅದು ಆ ಮರದ ಕೆಳಗಡೆ ನಿಂತು ನೀ ಮಂತ್ರ ಹೇಳಿಕೋ. ಹಣ್ಣುಗಳು ಒಂದೊಂದಾಗಿ ಕೆಳಗೆ ಬೀಳುತ್ತದೆ. ನಾ ಮಂತ್ರ ಹೇಳೋ ಸಮಯದಲ್ಲಿ ಈತ ನನ್ನೊಂದಿಗಿದ್ರೆ ನನಗೆ ಸಿಗೋದರಲ್ಲಿ ಅರ್ಧ ಈತ ತಿಂದಾನು. ಅದು ಆಗಲ್ಲ. ಸರಿ, ನಾನು ಆ ಮರದ ಬುಡಕ್ಕೆ ಹೋಗ್ತೀನಿ. ನೀ ಇಲ್ಲೇ ಇದ್ರೆ ಸಾಕು. ನೀ ಇಲ್ಲೇ ಇರೋದು ನನಗೊಂದು ಧೈರ್ಯ. ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು ಕೆಳಗಡೆ. ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು ಕೆಳಗಡೆ. ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು ಕೆಳಗಡೆ. ಏಯ್, ಅಯ್ಯೋ ಅಮ್ಮ, ಏನಂತ ನೋವು! ಈ ಮರದಲ್ಲೆಲ್ಲ ಚುಚ್ಚುವ ಹಣ್ಣುಗಳು. ಅಯ್ಯೋ, ರಕ್ಷಿಸ್ಬೇಕು. ಅಯ್ಯೋ ಅಮ್ಮ, ಅಯ್ಯೋ. ಓ